ನಿಮ್ಮ ಹಾಗೆ ಇದೇ ತರದಲ್ಲಿ ನೆಲದಲ್ಲೆಲ್ಲ ಕುಳಿತು ಆ ಜಮೀನಿನಲ್ಲಿ ಜಗಳ ಮಾಡಿ ಓಡಾಡಿ ಬಿದ್ದು ಮೊಣಕಾಲಿಗೆ ಮತ್ತೆ ಅಲ್ಲಿ ನೆಲ್ಲಿಕಾಯಿ ಮರದಿಂದ ನೆಲ್ಲಿಕಾಯಿ ಎಲ್ಲ ಕೊಯ್ದು ಹಾಗೆ ಬೆಳೆದು ಆಮೇಲೆ +2 ಆಗಿ ಆಮೇಲೆ ಕಾಲೇಜಿನಲ್ಲಿ ಕಲಿತು ಆಮೇಲೆ ಮಾಸ್ಟರ್ ಹೇಳಿದ್ರು ನೀನು ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರು ಮಾಸ್ಟ್ರು. ನಾನು ಚಿಕ್ಕದಿರುವಾಗ ಅಷ್ಟೇನು ಹುಷಾರಿರ್ಲಿಲ್ಲ, ಅಷ್ಟೇನು ಹುಷಾರಿ ಇರ್ಲಿಲ್ಲ. ನನಗೆ ಇಂಗ್ಲಿಷ್ ಕಟ್ಟರೆ ಭಾರಿ ಕಷ್ಟ ಆಗ್ತಾ ಇತ್ತು, ಲೆಕ್ಕ ಕಾಣೋದು ಅದಕ್ಕಿಂತಲೂ ಕಷ್ಟ ಆಗ್ತಾ ಇತ್ತು. ನನಗೆ 7ನೇ ಕ್ಲಾಸಿನಲ್ಲಿ ಲೆಕ್ಕದಲ್ಲಿ ಕ್ಲಾಸು ಪರೀಕ್ಷೆಯಲ್ಲಿ ಸಿಕ್ಕಿದ ಮಾರ್ಕ್ ಎಷ್ಟು ಗೊತ್ತುಂಟಾ? 25ರಲ್ಲಿ ಸಾಧಾರಣ ಎಷ್ಟು ಇರ್ಬೋದು? 25ರಲ್ಲಿ ಒಂದಿಲ್ಲ 4.5 ಮಾರ್ಕ್ ಇತ್ತು. 4.5 ಮಾರ್ಕ್. ಆದ್ರೆ ನನಗೆ ಅದು ಫೈಲು ಅಂತ ಗೊತ್ತಿರಲಿಲ್ಲ. ನಮ್ಮ ಹತ್ತಿರದ ಹುಡುಗ ಹೇಳಿದ, ಈ 4.5 ಮಾರ್ಕ್ ಫೈಲು ಮಾರೆ, ನಿನ್ನ ಕತೆ ಹೋದದೆ ಅಂತ ಹೇಳಿ. ನಿನ್ನ ಕತೆ ಕೊಂಡು ಮಾರೆ, ಈ 4 ಮಾರ್ಕ್ ದಾಯಿತ ಮಾಡ್ಕೊಡಿ. ನನ್ನ ಮಾರ್ಕ್ ಕಲ್ಲು ಬೇಜಾಡತ್ತೆ, ನೀನು ಮಾರ್ಗದಲ್ಲಿ ಕಲ್ಲು ಇಕ್ಬೇಕಷ್ಟೇ ಅಂತ ಹೇಳಿದ್ರು. ಆಗ ನಾನು ಹೋಗಿದ್ದ ನಮ್ಮ ವಸತಿ ಟೀಚರ್ ಲೆಕ್ಕ ಕಲಿಸ್ತಾ ಇದ್ರು. ಯಾರು? ವಸತಿ. ಈಗ ತುಂಬಾ ಪ್ರಾಯ ಆಗಿದೆ, ಅಜ್ಜಿ ಆಗಿದೆ. ಅವರಲ್ಲಿಗೆ ಹೋದೆ. ಆಗ ಅವ್ರು ಹೇಳಿದ್ರು, ನೀನೇನೆ ಹೆದರಬೇಡ ಮಾರೆ, ಬರುವ ಸರ್ತಿ ನೀನು ಸರಿ ಕಲಿ, ನೀನು ಒಳ್ಳೆ ಮಾರ್ಕ್ ಸಿಗ್ತದೆ, ಆಗ ನೀನು ಪಾಸ್ ಆಗ್ತಿ, ನೀನು ಹುಷಾರಿ ಆಗ್ತಿ ಅಂತ ಹೇಳಿದ್ರು. ಹಾಗೆ ನಾನು ಈ 4.5 ಮಾರ್ಕ್ 7ನೇ ಕ್ಲಾಸ್ನಲ್ಲಿ ಲೆಕ್ಕದಲ್ಲಿ ಸಿಕ್ಕಿದ ನಾನು ಫೈಲಾಗಿದೆ ಅಂತ ಹೇಳಿ ಹೆದರಿ ನಿಂತೇನ? ಇಲ್ಲ, ನಾನು ಫೈಲಾಗಿದೆ ಅಂತ ಹೇಳಿ ಹೆದರಿ ನಿಲ್ಲಿಲ್ಲ. ವಸಂತ ಟೀಚರ್ ಹೇಳಿದಾಗ ಚೆನ್ನಾಗಿ ಕಲಿತೆ. ಆಮೇಲೆ 10ನೇ ಕ್ಲಾಸಿನಲ್ಲಿ ಒಳ್ಳೆ ಹೈ ಮಾರ್ಕ್ ಸಿಕ್ಕಿತು. ಆಮೇಲೆ 10ನೇ ಕ್ಲಾಸ್ನಲ್ಲಿ ಹೈ ಮಾರ್ಕ್ ಸಿಕ್ಕಿತು. ಆಮೇಲೆ PUCಯಲ್ಲಿ ಹೈ ಮಾರ್ಕ್ ಸಿಕ್ಕಿತು. ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್. ಹಾಗೆ ಫಸ್ಟ್ ಕ್ಲಾಸ್ ಒಂದು ದೊಡ್ಡ ಮಾರ್ಕ್ ಆಯಿತು. ಡಿಗ್ರಿಯಲ್ಲಿ ಕೂಡ ಫಸ್ಟ್ ಕ್ಲಾಸ್ ಆಯಿತು. ಆಮೇಲೆ ಜಿಲ್ಲಾಧಿಕಾರಿ ಕಲೆಕ್ಟರ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತು ನನಗೆ. ಎಲ್ಲಿ? ಕಲೆಕ್ಟರ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿದೆ. ಆಮೇಲೆ ನಾನು ವಿಲೇಜ್ ಆಫೀಸರ್ ಆದೆ, ವಿಲೇಜ್ ಆಫೀಸರು. ಆಮೇಲೆ ಡೆಪ್ಯೂಟಿ ತಹಸೀಲ್ದಾರ್ ಆದೆ. ಈಗ ನಿಮಗೆ ಎಂತ ಗೊತ್ತಾಯ್ತು? ಒಮ್ಮೆ ಕಡಿಮೆ ಮಾರ್ಕ್ ಸಿಕ್ಕಿದ್ರೆ ದೊಡ್ಡ ವಿಚಾರ ಅಲ್ಲ, ಮತ್ತೆ ಕಲಿತು ನಮ್ಗೆ ಹುಷಾರಾಗುವಂತ ಗೊತ್ತಾಯ್ತಾ? ಒಮ್ಮೆ ಕಡಿಮೆ ಮಾರ್ಕ್ ಸಿಕ್ಕಿದ್ದೇಳಿ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಳ್ಳುವುದಲ್ಲ. ನಿಮ್ಮ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಬೇರೆಲ್ಲ ಮೇಡಮ್ ಇದ್ದಾರೆ, ಮನೆಯಲ್ಲಿ ಅಮ್ಮ ಇದ್ದಾರೆ, ಇವರೆಲ್ಲ ಹೇಳಿದಾಗೆ ಚೆನ್ನಾಗಿ ಕಲಿತ್ರೆ ಆಮೇಲೆ ನಿಮ್ಮ ಊರಿನಲ್ಲಿ ನಿಮಗೆ ಒಬ್ಬರು ಆಫೀಸರ್ ಆಗ್ಬಹುದು. ಅಲ್ಲದೆ ನೋಡಿ, ಅಲ್ಲಿ HM ಕೂತ್ಕೊಂಡಿದ್ದಾರೆ, ಅವರಾಗಿ HM ಆಗಿ ಬರ್ಬಹುದು. ಈ ಶಾಲೆಯ +2ನಲ್ಲಿ ಪ್ರಿನ್ಸಿಪಾಲ್ ಆಗ್ಬಹುದು ನಿಮಗೆ, ನೀವು ಚೆನ್ನಾಗಿ ಕಲಿತ್ರೆ. ಆದ್ರೆ ಇದಕ್ಕೆಲ್ಲ ತಳಹದಿ ಅಂತ ಹೊರತು ನಮಗೆ ಜೀವನದಲ್ಲಿ ಶಿಸ್ತು ಬೇಕು. ಯಾರ್ಯಾರು ಒಬ್ಬೊಬ್ಬರು ರಸ್ತೆಯಲ್ಲಿ ಹೋಗುವಾಗ ಏನ್ ಹೇಳ್ತಾರೆ? ಬಾಪ ನೀನು ಈಗ ಅದು ಕುಡಿ ಇದು ಕುಡಿ ಅಂತ ಹೇಳ್ತಾರೆ. ಆಮೇಲೆ ಕೆಲವು ಚಾಕ್ಲೇಟ್ ಕೊಡ್ತಾರೆ. ನನ್ನ ಮಗ ಇದ್ದ, ನನ್ನ ಮಗನಿಗೆ 3 ವರ್ಷ ಪ್ರಾಯ ಆಗುವಾಗ ಇಲ್ಲಿ ಆಸ್ಪತ್ರೆಯಲ್ಲಿ ಹೋಗುವಾಗ ಒಬ್ಬರು ಚಾಕ್ಲೇಟ್ ಕೊಟ್ಟರು. ಎಷ್ಟು ವರ್ಷ ಪ್ರಾಯ ಆಯ್ತು? 3 ವರ್ಷ ಪ್ರಾಯ ಆಗುವಾಗ ಮಗನಿಗೆ ಒಂದು ಆಸ್ಪತ್ರೆಯಲ್ಲಿ ಒಬ್ಬರು ಚಾಕ್ಲೇಟ್ ಕೊಟ್ಟರು. 3 ವರ್ಷದ ಪ್ರಾಯದ ಮಕ್ಕಳಿಗೆ ಚಾಕ್ಲೇಟ್ ಗೊತ್ತಾಗ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ, ಸಿಹಿ ತಿಂಡಿಂದ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಅವ ತಗೊಳ್ಳಿಲ್ಲ. ಅವ ನಮ್ಮ ಅಪರಿಚಿತ ವ್ಯಕ್ತಿ, ನಮ್ಮ ಗುರುತದ ವ್ಯಕ್ತಿ ಅಲ್ಲ. ಹಾಗೆ ಗೊತ್ತಿದ್ದ ಕಾರಣ ಅವ ತಗೊಳ್ಳಿಲ್ಲ. ನಮ್ಮ ಸಂಬಂಧಿಕರಲ್ಲ. ಕೆಲವೊಮ್ಮೆ ಅವನಿಗೆ ಅದರಲ್ಲಿ ಎಂತಾದ್ರೂ ಇರ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಪರಿಚಯ ಇಲ್ಲದೆ ಇರುವವರ ಹತ್ರ ನಾವು ಏನು ಕೂಡ ಪಡೆದುಕೊಳ್ಳಬಾರದು. ನಾವು ಪರಿಚಯ ಇಲ್ಲದವರು ಒಳ್ಳೆದು ಹೇಳಿದ್ರೆ ಕೇಳಬಹುದು, ಆದ್ರೆ ಕೆಟ್ಟದ್ದು ಹೇಳಿದ್ರೆ ಕೇಳಬಾರದು. ಇವತ್ತು ನಾವು ವಿಶೇಷವಾಗಿ ಮಾತಾಡಬೇಕಾದ್ದು, ನಿಮಗೆ ಮಾದಕ ವಸ್ತುಗಳು ನೀವು ಕೇಳಿರ್ಬೋದು ಅಲ್ಲ, ಮಾದಕ ದ್ರವ್ಯಗಳು ಅಂತ ಕೇಳಿರ್ಬೋದು. ಎಂತ ಮಾದಕ ದ್ರವ್ಯಗಳು ಅದರ ಹೆಸರು ಗೊತ್ತುಂಟಾ? ಹೇಳ್ತೀಯಾ? ಹೇಳಿ ನೋಡ. ಎಂತ ಮಾದಕ ದ್ರವ್ಯ ಅಂದ್ರೆ ಎಂತ? ಕಳ್ಳು ಮಾತ್ರವಾ? ಅಲ್ಲ, ಮತ್ತೆ ಸರಾಯಿ, ಕಳ್ಳು, ಪಾನ್ ಪರಾಗ್,
ಆಮೇಲೆ MDMA, LSD, ಹ್ಯಾಂಡ್ಸ್ ಅಲ್ವಾ. ಆಮೇಲೆ ಈಗ ಸ್ಟಿಕ್ಕರ್ ಶುರುವಾಗಿದೆ, ಏನು ಸ್ಟ್ಯಾಂಪುಗಳು, ಇದೆಲ್ಲ ಕೂಡ ಮಾದಕ ದ್ರವ್ಯಗಳು. ಮಾದಕ ದ್ರವ್ಯದ ಬಗ್ಗೆ ಇರುವ ಒಂದು ಪಿಕ್ಚರ್ ಇತ್ತು ಮೋಹನ್ ಲಾಲ್ ನದು, ಕೇಳಿದೀರಾ? ಎಂತ ಅದ್ರ ಹೆಸರು? ಮಾದಕ ದ್ರವ್ಯ ನಾವು ಉಪಯೋಗಿಸಬಾರ್ದು, ಉಪಯೋಗಿಸಿದ್ರೆ ನಾವು ಜೀವನದಲ್ಲಿ ಹಾಳಾಗ್ತೇವೆ ಅಂತ ಹೇಳಿ ಹೇಳುವಂತಹ ಒಂದು ಪಿಕ್ಚರ್ ಇತ್ತು ಮೋಹನ್ ಲಾಲ್ ಅವರದ್ದು. ಮೋಹನ್ ಲಾಲ್ ಹೆಸರು ಕೇಳಿದ್ದೀರಾ? ನೋಡಿದ್ದೀರಾ? ಎಲ್ಲಿ? ಪಿಕ್ಚರ್ ಅಲ್ವಾ? ಅವರ ಮಾತು ಕೇಳಿದ್ದೀರಾ? ಮಾದಕ ದ್ರವ್ಯದ ಬಗ್ಗೆ. ಮಾದಕ ದ್ರವ್ಯವನ್ನು ನಾವು ಹೇಳುವುದು ನಾರ್ಕೋಟಿಕ್ಸ್, ಏನು ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಅಂತ ಮಾದಕ ದ್ರವ್ಯವನ್ನು ನಾವು ಹೇಳುತ್ತೇವೆ. ಆ ಬಗ್ಗೆ ಅವರು ಹೇಳಿದ ಒಂದು ಮಾತನ್ನು ನಿಮಗೆ ನಾನೀಗ ಕೇಳಿಸ್ತೇನೆ. സ്പോർട്സ് അക്കാദമികളിലും സിനിമാ സെറ്റിലും ഒക്കെ രഹസ്യമായി കൈമാറുന്നത് നാളെ പരസ്യമായ കച്ചവടമാണ്. മാത്രമല്ല ഈ ഡ്രഗ് പാർട്ട്നേഴ്സുകളിൽ നിന്ന് കുഴിയുന്ന കോടിക്കണക്കിന് രൂപയുടെ ഡ്രഗ് മണി ഡയറക്റ്റായി ചെന്നെത്തുന്നത് ടെററിസ്റ്റ് ഗ്രൂപ്പ്സിന്റെ പോക്കറ്റുകളിലേക്കാണ്. എന്നെ അറിയാവുന്നവരോട് ഞാൻ വളരെ പറഞ്ഞിട്ടുണ്ട്, നാർക്കോട്ടിക്സ് ഇസ് എ ഡർട്ടി ബിസിനസ്. ಹೇಳಿದ್ರು ನಾರ್ಕೋಟಿಕ್ಸ್ ಈಸ್ ಎ ಡರ್ಟಿ ಬಿಸಿನೆಸ್. ಡರ್ಟಿ ಅಂದ್ರೆ ಎಂತದು? ಬಹಳ ಡರ್ಟಿ ಅಂದ್ರೆ ಕೆಟ್ಟದು, ಮೋಸದು, ಆಮೇಲೆ ಕೊಳಕಾದ್ದು. ಅದರಲ್ಲಿ ನಾರ್ಕೋಟಿಕ್ಸ್ ಅಂದ್ರೆ ಮಾದಕ ವಸ್ತುಗಳು. ನೀವು ಆಪರೇಷನ್ ಸಿಂಧೂರ್ ಕೇಳಿಬಹುದು. ಆಪರೇಷನ್ ಸಿಂಧೂರ್ ಯಾರೆಲ್ಲ ಕೇಳಿಲ್ಲ? ಕೇಳದೆ ಇರೋರು ಕೈ ಮೇಲೆ. ಎಲ್ಲರೂ ಕೇಳಿದರು. ಆಪರೇಷನ್ ಸಿಂಧೂರ್ ಅಂದ್ರೆ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮವರನ್ನು ಇಲ್ಲಿ ಕಾಶ್ಮೀರದಲ್ಲಿ ಬಂದು ಆಕ್ರಮಿಸಿದಾಗ ನಾವೇನ್ ಮಾಡಿದೆವು? ನಾವು ಅವರನ್ನು ಹೋಗಿ ಆಕ್ರಮಿಸಿ ಸಂಪೂರ್ಣ ಪುಡಿ ಪುಡಿ ಮಾಡಿ ಬಂದೆವು. ಅವರಿಲ್ಲಿ ಪಾಕಿಸ್ತಾನವನ್ನು ನೇರವಾಗಿ ಆಕ್ರಮಿಸುವುದು ಮಾತ್ರವ ಅಲ್ಲ, ನಮ್ಮ ದೇಶವನ್ನು ನಾಶಪಡಿಸಲಿಕ್ಕೆ ಬೇಕಾಗಿ ಅವರು ಮಾದಕ ದ್ರವ್ಯಗಳನ್ನು ಕಳಿಸ್ತಾರೆ. ಏನು? MDMA, ಇದನ್ನೆಲ್ಲ MDMA, LSD ಮುಂತಾದ ಮಾದಕ ದ್ರವ್ಯಗಳನ್ನು ನಮ್ಮ ದೇಶಕ್ಕೆ ಕಳಿಸ್ತಾರೆ. ಇದನ್ನ ನಮ್ಮ ದೇಶದ ತರುಣರಿಗೆಲ್ಲ ತಿನ್ನಿಸಿ, ಮಕ್ಕಳಿಗೆಲ್ಲ ತಿನ್ನಿಸಿ, ಅವರ ಮೂಲಕ ಇಡೀ ತರುಣರನ್ನೇ ನಾಶ ಮಾಡುವುದು, ಅವರ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸ್ತಾರೆ. ನಾನೊಂದು ಕತೆ ಹೇಳ್ತೇನೆ. ಕತೆ ಎಲ್ಲರಿಗೂ ಇಷ್ಟ ಅಲ್ವಾ? ನಾನು ಒಂದು ಕಡೆ ವಿಲೇಜ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರುವಾಗ ಒಂದು ದಿನ ಆ ಊರಿನಲ್ಲಿ ಒಂದು ಮದುವೆ ನಡೀತಾ ಇತ್ತು. ನನಗೆ ಗೊತ್ತಿರುವಂತ ಒಬ್ಬರು ನಮ್ಮೊಬ್ಬರು ಫ್ರೆಂಡ್ ಅಲ್ಲಿ ಬಂದ್ರು. ಅವರು ಆ ಮದುವೆ ಮನೆಯ ಸಂಬಂಧಿಕ. ನಾನು ಹೇಳಿದೆ, ನೀವು ಮದುವೆಗೆ ಹೋಗ್ಲಿಲ್ವಾ ಅಂತ. ನಾನು ಮದುವೆಗೆ, ನನ್ನ ಹತ್ತಿರ ಸಂಬಂಧಿಕರು ಮದುವೆಗೆ ಹೋಗ್ಲಿಲ್ಲ. ಆದ ನನಗೆ ಭಯಂಕರ ಬೇಸರ ಇದೆ ಅಂತ ಹೇಳಿದ. ಆದ ಕಾರಣ ನನಗೆ ಅಲ್ಲಿಯ ಕಥೆಯನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಆದ ಕಾರಣ ಹೋಗ್ಲಿಲ್ಲ ಅಂದ್ರೆ. ಎಂತ ಆಯ್ತು ಹೇಳಿದೆ. ಆಗ ಅವರು ಹೇಳಿದ್ರು, ಅಲ್ಲೇ ವಿಚಾರ ನಿಮಗೆ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವುದು. ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅಲ್ಲಿ ಆ ಹುಡುಗಿಗೆ ಮದುವೆ, ತಂಗಿಗೆ ಮದುವೆ. ಅಣ್ಣ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರುವುದು. ಬಹಳ ಬಡ ಕುಟುಂಬ. ಆ ಹುಡುಗನನ್ನು, ಆ ಮದುವೆ ಆದ ಹುಡುಗಿಯ ಅಣ್ಣನನ್ನು ರೂಮಿನೊಳಗೆ ಹಾಕಿದ್ದಾರೆ ಇವತ್ತು. ಅದನ್ನು ನನಗೆ ನೋಡಿ ಎದೆ ಭಾರ ಆಗ್ತಾ ಇದೆ, ಕಣ್ಣಿನಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ. ರೂಮಿನೊಳಗೆ ರೂಮಿನೊಳಗೆ ಹಾಕಿದ್ದು ಹೇಳಿದೆ. ರೂಮಿನೊಳಗೆ ಹಾಕಿದ್ದು ಯಾಕೆ ಅಂತ ಹೇಳಿದ್ರೆ, ಅವ ತಂದೆ ತಾಯಿಯಿಂದ ತಾಯಿಯನ್ನು, ತಂಗಿಯನ್ನು, ಮನೆಯವರನ್ನು, ಹತ್ತಿರದವರನ್ನು ನೋಡುವುದಿಲ್ಲ. ಅವ
ಅವರನ್ನೆಲ್ಲ ಕಡಿಲಿಕ್ಕೆ ಹೋಗ್ತಾನೆ, ಅಕ್ರಮಾಸಕ್ತನಾಗ್ತಾನೆ, ಎಲ್ಲರನ್ನೂ ಆಕ್ರಮಿಸ್ತಾನೆ. ಆಕ್ರಮಿಸಿದ ಯಾಕೆ ಕೇಳಿದೆ? ಆಕ್ರಮಿಸಿದ ಯಾಕೆ ಹೇಳಿದ್ರೆ ಅವ ಬೇರೆ ಕಡೆಗೆ ಕಾಲೇಜಿಗೆ ಹೋಗಿದ್ದ, ಒಳ್ಳೆ ಕಲೀಲಿಕ್ಕೆ ನಿಮ್ಮಾಗಿ ಹುಷಾರಿದ್ದ, ಬೇರೆ ಕಡೆಗೆ ಕಾಲೇಜಿಗೆ ಹೋಗಿದ್ದ. ಬೇರೆ ಕಡೆಗೆ ಕಾಲೇಜಿಗೆ ಹೋಗಿರುವಾಗ ಅಲ್ಲಿ ಹತ್ತಿರದ ಅವನೊಟ್ಟಿಗೆ ಇರುವಂತವರು ಬೇರೆ ಮಕ್ಕಳು ಎಲ್ಲ ದೂರ ದೊಡ್ಡ ಪೇಟೆಯಿಂದ ಬಂದವರು ಇವನ್ ಏನು ಹೇಳಿದ್ರಂತೆ ಗೊತ್ತುಂಟ? ಬಾಪ ನೀನು ಬಾ ನಮ್ಮೊಟ್ಟಿಗೆ, ಸ್ವಲ್ಪ ಒಳ್ಳೆ ಖುಷಿಯಾಗಿ ನಮಗೆ ಸಣ್ಣ ವೈಟ್ ಪೌಡರ್ ಕೊಟ್ಟಂತೆ, ಒಳ್ಳೆ ವೈಟ್ ಪೌಡರ್ ಕೊಟ್ಟದನ್ನ ಅವ ನಕ್ಕಲಿಕ್ಕೆ ಶುರು ಮಾಡಿದ. ಇಂತ ಅದೇನು ಆ ವೈಟ್ ಪೌಡರ್? ಮಾದಕ ದ್ರವ್ಯ. ನೋಡ, ಅವ ಹೇಳಿದ ಡ್ರಗ್ಸ್ ಅಂತ ಎರಡು ಅರ್ಥ ಉಂಟು. ಡ್ರಗ್ ಇನ್ಸ್ಪೆಕ್ಟರ್ ಅಂತ ಹೇಳಿದಲ್ಲ, ಡ್ರಗ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ಔಷಧಿ, ನಮ್ಮ ಆಸ್ಪತ್ರೆಯಲ್ಲಿ ಸಿಗುವ ಔಷಧಿ, ಇಂಥದನ್ನೇ ಮೆಡಿಕಲ್ ಶಾಪಿನ ಔಷಧಿಯನ್ನು ಚೆಕ್ ಮಾಡುವವರು. ಇದು ಡ್ರಗ್ಸ್ ಅಂದ್ರೆ ಬೇರೆದು ಮಾದಕ ದ್ರವ್ಯ. ಈ ಮಾದಕ ದ್ರವ್ಯವನ್ನು ನಾವು ತೆಗೆದು ಕೊನೆಗೆ ಅವನಿಗೆ ಏನಾಯ್ತು? ಕೊನೆಗೆ ಅವನ ಸ್ವಭಾವ ಚೇಂಜ್ ಆಯಿತು. ಅವನಿಗೆ ಮಾದಕ ದ್ರವ್ಯ ಇಲ್ಲದೆ ಜೀವಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆಯ್ತು. ಆಮೇಲೆ ಮಾದಕ ದ್ರವ್ಯಕ್ಕೆ ಬೇಕಾಗಿ ಅವನ ಹಾಸ್ಟೆಲ್ ನಲ್ಲಿರುವ ಮಕ್ಕಳ ಹತ್ರ ಹಣ ತೆಗಿಲಿಕ್ಕೆ ಶುರು ಮಾಡಿ ಅದು ಸಿಕ್ಕದೇ ಇರುವಾಗ ಕದೀಲಿಕ್ಕೆ ಶುರು ಮಾಡಿದ. ಕಾಲೇಜಿನಿಂದ ಅವರನ್ನು ಓಡಿಸಿ ಜೀಪಿನಲ್ಲಿ ಹಾಕಿ ಮನೆಯಲ್ಲಿ ಬಿಟ್ಟು ಹೋದ್ರು. ಈಗ ಮನೆಯಲ್ಲಿ ತಾಯಿಯಲ್ಲಿ ಏನು ಇಲ್ಲ, ತಾಯಿ ಹತ್ರ ತಾಯಿಯ ಮಾಲೆಯನ್ನು ತೆಕೊಂಡು ಹೋಗ, ಹಣಕ್ಕೆ ಮಾದಕ ದ್ರವ್ಯ ಪಡೀಲಿಕ್ಕೆ ಹಣಕ್ಕೆ ಬೇಕಾಗಿ ಮಾಲೆಯನ್ನು ತೆಕೊಂಡು ಹೋದ. ಈಗ ಆ ಹುಡುಗನಿಗೆ ತಲೆ ಸರಿ ಇಲ್ಲ, ಇಡೀ ಬ್ರೈನ್ ಹಾಳಾಗಿದೆ. ಮಾದಕ ದ್ರವ್ಯ ತೆಗೆದು ಬ್ರೈನ್ ಹಾಳಾಗಿದೆ. ಒಳ್ಳೆ ಹುಷಾರಿದ್ದ ಮಗು ಏನಾಯ್ತು? ಇಡೀ ಅವನ ಜೀವನವೇ ಹಾಳಾಯ್ತು ಮಾದಕ ದ್ರವ್ಯ ತೆಗೆದು. ನೋಡಿ, ಸ್ವಂತ ತಂಗಿಯ ಮದುವೆಗೆ ಭಾಗವಹಿಸಲಿಕ್ಕೆ ಆಗುದಿಲ್ಲ. ಅಮ್ಮನ ಕತೆ. ನಿಮ್ಮ ಅಮ್ಮನಲ್ಲಿ ನಿಮಗೆ ಪ್ರೀತಿ ಇಲ್ವೋ? ಪ್ರೀತಿ ಉಂಟು. ಅದೇ ರೀತಿ ಅವನಿಗೂ ಅಮ್ಮನಲ್ಲಿ ಪ್ರೀತಿ ಇತ್ತು, ಅವನ ತಂಗಿಯಲ್ಲಿ ಪ್ರೀತಿ ಇತ್ತು. ಇವತ್ತು ಏನ್ ಅವಸ್ಥೆ ಆಗಿದೆ? ಆ ಮದುವೆಯ ದಿನ ಸ್ವಂತ ತಂಗಿಯ ಮದುವೆಗೆ ಭಾಗವಹಿಸಲಿಕ್ಕೆ ಆಗುದಿಲ್ಲ. ಯಾವುದರಿಂದಾಗಿ? ಹೇಗೆ ಮಾದಕ ದ್ರವ್ಯ ಸುಮ್ಮನೆ ಹೋಗಿ ಅವ ತೆಗೆದ ಅಲ್ಲ, ಅವನ ಸ್ನೇಹಿತರು ಹೇಳಿ ಬಾಳ ಮರೆಯ ಪೋಯಿ ನಮ್ಮ ಮಾದಕ ದ್ರವ್ಯ ಬಾರ, ನೀ ಎಂದು ಬರುತ್ತೆ, ನೀವೇ ಚೆಕ್ಕನಲ್ಲೇ, ನೀ ಆಣಗಳಲ್ಲೇ ಅಲ್ಲದ್ರೆ ಇದು ಮೋಡರ್ನ್ ಅಲ್ಲೇ ಪಣ್ಣುಗ ಕೊಟ್ಕಲ್ಲ ಡ್ರಗ್ಸ್, ಇದು ಮೋಡರ್ನ್ ಪಣ್ಣುಗ ಕೊಟ್ಕ ಡ್ರಗ್ಸ್ ಅಂತ ಹೇಳಿ ಹಾಗೆ ಕರೆದುಕೊಂಡು ಹೋಗಿ ಅವನಿಗೆ ಡ್ರಗ್ಸ್ ಕೊಟ್ಟರು. ಅವನ ಜೀವನವೇ ಹಾಳಾಗಿ ಹೋಯ್ತು. ಅದೇ ರೀತಿ ಬೇರೊಂದು ಕತೆ ಉಂಟು. ಬೇರೊಬ್ಬ ಹುಡುಗ ಏನಂತ ಹೇಳಿದ್ರೆ, ನೀವು ಎಡೆಯಲ್ಲಿ ವಿಡಿಯೋ ಬಂತು, ಕಣ್ಣೂರು ಜಿಲ್ಲೆಯಲ್ಲಿ 9ನೇ ಕ್ಲಾಸಿನ ಹುಡುಗಿ ಡ್ರಗ್ಸ್ ತಗೊಂಡು ಇನ್ಸ್ಟಾಗ್ರಾಮ್ ಯಾರಿಗೆಲ್ಲ ಉಂಟು? ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಿಗೆ? ವೆರಿ ಗುಡ್. ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಿಗೆಲ್ಲ ಉಂಟು? ಕೈ ಎತ್ತಿ ನೋಡ. ಇದ್ದವರೆಲ್ಲ ಕೈ ಎತ್ತಿ. ಇನ್ಸ್ಟಾಗ್ರಾಮ್ ಕೂತ್ಕೊಳ್ಳಿ, ಕೈ ಕೆಳಗೆ ಹಾಕಿ. ಇನ್ಸ್ಟಾಗ್ರಾಮ್ ಈಸ್ ಆಲ್ಸೋ ಎ ಡರ್ಟಿ ಬಿಸ್ನೆಸ್. ಇನ್ಸ್ಟಾಗ್ರಾಮ್ ಇಸ್ ಎ ಡರ್ಟಿ ಬಿಸ್ನೆಸ್. ನೀವು 23-22ನೇ ವರ್ಷಕ್ಕೆ ತಲುಪುವವರೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಇಟ್ಟುಕೊಳ್ಬಾರ್ದು. ಅದನ್ನು ನಿಮಗೆ ಇದೇ ಕೆಟ್ಟ ದಾರಿಯಲ್ಲಿ ನಿಮಗೆ ತಲುಪಿಸ್ತದೆ. ನನ್ನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಮೊಬೈಲ್ ಇಲ್ಲದೆ ಅಲ್ಲ. ಇನ್ಸ್ಟಾಗ್ರಾಮ್ ನಮ್ಮನ್ನು ಕೆಟ್ಟ ದಾರಿಗೆ ತಲುಪುತ್ತದೆ. ಈ ಹುಡುಗಿ ಏನಾಗಿತ್ತು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಮುಖಾಂತರ ಒಬ್ಬನ ಪರಿಚಯ ಆಯಿತು. ಹುಡುಗಿಗೆ 8ನೇ ಕ್ಲಾಸಿನ ಹುಡುಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಒಬ್ಬನ ಪರಿಚಯ ಆಯಿತು. ನನಗೆ ಭಯಂಕರ ಬೇಸರ ಮಾರಾಯ ಅಂತ ಹೇಳಿದ್ರು. ನನಗೆ ಭಯಂಕರ ಬೇಸರ ಆದ್ರೆ ನೀನು ಎದುರುದು ಯಾಕೆ, ನಾನಿಲ್ವ ಅಂತ ಹೇಳಿದ. ಮನೆಯಲ್ಲಿ ತಂದೆ ಆಸ್ಪತ್ರೆಯಲ್ಲಿ ಆಪರೇಷನ್ ಇದ್ರು, ಬೇಸರ ಆದ್ರೆ ನಾನಿದ್ದೇನೆ. ಹೌದಾ? ನೀನು ಶಾಲೆಗೆ ಹೋಗುವಾಗ ನೀನಲ್ಲಿ ಆ ಗೂಡಂಗಡಿ ಹತ್ತಿರ ಒಂದು ಸೈಕಲ್ ಇಟ್ಟು ಉಂಟು, ನೀನು ಅಲ್ಲಿಗೆ ಬಾ ಅಂತ ಹೇಳಿದ್ರು. ಹಾಗೆ ಇವಳು ಶಾಲೆಗೆ ಹೋಗುವಾಗ ಬಹಳ ಬೇಸರದಲ್ಲಿದ್ರು. ತಂದೆ ಆಪರೇಷನ್ ಆಗಿ ಆಸ್ಪತ್ರೆಗೆ, ತಂದೆಗೆ ಯಾವಾಗ ಕೂಡ ಮಾದಕ ದ್ರವ್ಯದ ದಾಸರಾಗುವುದು ಯಾವಾಗ? ನಮಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಇರುವಾಗ, ಹೆಚ್ಚಾಗಿ ಮನೆಯಲ್ಲಿ ಯಾರು ಪ್ರೀತಿಸುವುದಿಲ್ಲ ಅಂತ ನಿಮಗೆ ತೋರುದು ಅಲ್ವಾ? ಹಾಗೆ ಶಾಲೆಗೆ ಹೋಗುವ ಈ 9ನೇ ಕ್ಲಾಸಿನ ಹುಡುಗಿ ಗೂಡಗಡಿ ಹತ್ತಿರದ ಸೈಕಲ್ ಹತ್ತಿರಕ್ಕೆ ಹೋಗ, ಅಲ್ಲಿ ಒಬ್ಬ ಹುಡುಗ ಇದ್ದ, ಅವನಿಗೆ 14 ವರ್ಷ. ಇನ್ಸ್ಟಾಗ್ರಾಮ್ ಅವನಿಗೂ ಉಂಟು,
ಈ ಇನ್ಸ್ಟಾಗ್ರಾಮ್ ಮುಖಾಂತರ ಅವನಿಗೆ ಸಣ್ಣ ಒಂದು ಕುಡಿ ಕೊಡ್ತಾರೆ, ನಕ್ಕಿದ್ರೆ ಸಾಕಿದನು ಅಂತ ಹೇಳಿ ನಿನಗೆ ಒಳ್ಳೆ ಖುಷಿ ಆಗುತ್ತೆ. ಹಾಗೆ ನಕ್ಕಿ 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 ಕೊನೆಗೆ ಅವಳು ಇದನ್ನು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದು. ಆಮೇಲೆ ಈ ಹುಡುಗಿಯನ್ನು ಅವನು ಕರೆದುಕೊಂಡು ಹೋದು. ಈ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಎಲ್ಲ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ. ಕೊನೆಗೆ ಈ ಹುಡುಗಿ ಇದರಿಂದಲೇ ಬೇಸರಾಗಿ ಸಾಯಲಿಕ್ಕೆ ನೋಡಿದ್ಲು. ಆದ್ರೆ ಅದನ್ನು ಬೇರೆ ಯಾರೋ ಗಮನಿಸಿದ್ರು. ಸಾಯುವುದು ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ, ಮಾದಕ ದ್ರವ್ಯ ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ. ನಮಗೆ ಇನ್ಸ್ಟಾಗ್ರಾಮ್ ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ. ನಮ್ಮ ಮನೆಯಲ್ಲಿ ಯಾರಿದ್ದಾರೆ? ತಾಯಿ ಜೋರ್ ಮಾಡ್ತಾರಲ್ವಾ? ನಮಗೆ ಬೇಸರ ಆಗುದಿಲ್ಲ? ಇಲ್ಲ, ಬೇಸರ ಆಗ್ಬೇಕು ನಮಗೆ ತಾಯಿ ಅಲ್ವಾ? ತಾಯಿ ಜೋರು ಮಾಡೋದು ಬೇಸರ. ತಾಯಿ ಕೆಲವೊಂದು ಎರಡು ಕೊಡ್ತಾರೆ ಅಲ್ವಾ? ಹಾಗಾದ್ರೆ ಮತ್ತೆ ಜೋರು ಬೇಸರ ಆಗುದಿಲ್ಲ. ಮನೆ ಬಿಟ್ಟು ಹೋಗುವಂತ ತೋರುದಿಲ್ಲ, ತೋರ್ತದ ಇಲ್ಲ. ನನ್ನ ಪರಿಚಯದ ಒಬ್ಬ ಹುಡುಗ ಅವನ ತಂದೆ ಯಾವಾಗಲೂ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಲಿಕ್ಕೆ ಹೇಳುದು ಗೊತ್ತುಂಟಾ? ಎಷ್ಟು ಗಂಟೆಗೆ? 6:30 ಎದ್ದರೆ ಸಾಕು ಅಂತ ಹೇಳ್ತಾ ಇದ್ರು. 6:30 ಎದ್ದರೆ 6:30 ಹೇಳದಿದ್ರೆ ಏನ್ ಮಾಡ್ತಾ ಇದ್ರು? 2 ಬಾರಿಸ್ತಾ ಇದ್ರು. ಆಗ ಅವ ಎಂತ ಮಾಡಿದ? 10ನೇ ಕ್ಲಾಸ್ ಆದ ಕೂಡಲೇ ಬೊಂಬಾಯಿಗೆ ಹೋದ. ಮನೆ ಬಿಟ್ಟು ಎಲ್ಲಿಗೆ ಹೋದ? ಬೊಂಬಾಯಿಗೆ ಹೋದ ಕೂಡಲೇ ಅಲ್ಲಿಂದ ಹೋಟೆಲ್ಗೆ ಕೆಲಸಕ್ಕೆ ಸೇರಿದ. ಕೆಲಸಕ್ಕೆ ಸೇರಿದಲ್ಲಿ ಅವನನ್ನೊಂದು ರೂಮಿನಲ್ಲಿ ಹಾಕಿದ್ರು. ರೂಮಿನಲ್ಲಿ ಅಲ್ಲಿ 16 ಜನ ಇದ್ರು. ಬೆಳಗ್ಗೆ 4 ಗಂಟೆಗೆ ಸ್ವರ ಕೇಳ್ತಾ ನೀರಿನ ರೂಮಿನ ಒಳಗೆ ಹೀಗೆ ಬಾಗಿಲು ತಟ್ಟುವುದು ಕೇಳ್ತದೆ. ಹಾಗೆ ಈಗ ಒಳ್ಳೆ ಹೊತ್ತು ಮಲಗಿದ್ದಾನೆ, ಒಳ್ಳೆ ಆಯಾಸ ಆಗಿ ಚಳಿಯಲ್ಲೋ. ಆಗ ಅವನು ಜೋರು ಮಟ್ಟ ಲಕ್ಕು ಮೇಲೆ ಜೋರು ಮಟ್ಟ. ಆದ್ರೂ ಇವ ಹೇಳುದಿಲ್ಲ, ಬಾಕಿಯವರು ಹೇಳ್ತಾರೆ. ಆಗ ಬಾಗಿಲು ತೆರೆದು ಆ ಹೋಟೆಲಿನ ಓನರ್ ಬಂದು ಇವನ ಬೆನ್ನಿಗೆ ಬೆಲ್ಟಿನಲ್ಲಿ 2 ಪೆಟ್ಟು ಕೊಡ್ತಾರೆ. ಬೆಲ್ಟಿನಲ್ಲೇ. ಆಗ ಇವನಿಗೂ ಗೊತ್ತಾಯ್ತು, ಈ ಬೆಲ್ಟಿನ ಪೆಟ್ಟಿಗಿಂತ ಒಳ್ಳೇದು ಯಾವುದು? ಕೈಯ ಪೆಟ್ಟಿಯಲ್ಲಿ ಅಪ್ಪ ಪ್ರೀತಿಯಲ್ಲಿ ನಮಗೆ ಊಟ ಕೊಟ್ಟು, ಚಾಯ ಕೊಟ್ಟು, ನಮಗೆ ಬೇಕಾಗಿ ಪುಸ್ತಕದ ಹಣ ಕೊಟ್ಟು ನಮಗೆ ಕೊಡುವಂತ ಈ ತಂದೆಯ ಪೆಟ್ಟು. ಹಾಗೆ ನಮಗೆ ಯಾವಾಗಲೂ ಯಾವುದು ಒಳ್ಳೇದು? ತಾಯಿ, ತಂದೆ, ನಮ್ಮ ಅಣ್ಣ ಅಕ್ಕ ಎಲ್ಲ ಒಳ್ಳೇದು. ಹಾಗೆ ನಮಗೆ ಹೊರಗೆ ನಮ್ಮ ಮನೆಯಲ್ಲಿ ಕಾಫಿ ಉಂಟು, ತಿಂಡಿ ಉಂಟು. ಹೊರಗಡೆ ನಮಗೆ ಏನು ಸಿಗ್ತದೆ? ಮಾದಕ ವಸ್ತುಗಳು ಸಿಗ್ತದೆ, ಸರಾಯಿ ಸಿಗ್ತದೆ, ಕಳ್ಳು ಸಿಗ್ತದೆ, ಬೀರು, ಬ್ರ್ಯಾಂಡಿ ಇದೆಲ್ಲ ಸಿಗ್ತದೆ. ಕೆಲವರು ಏನ್ ಹೇಳ್ತಾರೆ? ಅಲ್ಲ ಮಾರೆ, ಒಂಚೂರು ಬರ್ಕನಮ್ಮ ಅಂತ, ಒಂಚೂರು ಕುಡಿಯುವ ಒಳ್ಳೆ ಗಂಡಸಲ್ಲ ನೀನು, ಕುಡಿ, ಹೊಲದೊಳ ಮೋಡಕ ಹುಡುಗಿಯಲ್ಲ ಕುಡಿ ಅಂತ ಹೇಳ್ತಾರೆ. ಆಗ ನಾವು ಕುಡಿಬೇಕಾ? ನನ್ನ ಗುರುತದೊಬ್ಬರು ಇಂಜಿನಿಯರ್ ಇದ್ದಾರೆ. ನನ್ನೊಬ್ಬರು ಗುರುತದ ಇಂಜಿನಿಯರ್. ದೊಡ್ಡ ಸಂಬಳ ಸಿಗ್ತದೆ ಅವರಿಗೆ, ದೊಡ್ಡ ಸಂಬಳ ಸಿಗ್ತದೆ. ಅವರ ಕಂಪನಿಯಲ್ಲಿ ಅವರಿಗೆ ಎಲ್ಲರಿಗೂ ಇದು ಕೊಡ್ತಾರಂತೆ. ಅವರ ಕಂಪನಿಯಲ್ಲಿ ಎಲ್ಲಾ ವಾರವೂ ಕೊನೆಯ ದಿನ ಫ್ರೀಯಾಗಿ ಕೊಡ್ತಾರಂತೆ. ಅವರಿಗೆ ಹೇಳಿದೆ, ನೀವು ಹೋಗುದಿಲ್ಲ ಹೇಳ್ತಾನೆ. ನಾನು ಹೋಗುದಿಲ್ಲ. ಯಾಕೆ? ನೀವು ದೊಡ್ಡ ಈಗ ಮೋಡಕ ಹುಡುಗಿ ಅಲ್ಲ ಅಂತ ಹೇಳಿ. ಹೌದು, ಆದ್ರೆ ನಾನು ಎಷ್ಟು ಮೋಡಕ್ಕಾದ್ರೂ ಕೂಡ ನನ್ನ ಅಪ್ಪ ಅಮ್ಮ ಹೇಳ್ತಾರೆ, ನೀನು ಮಾದಕ ವಸ್ತುವನ್ನು ಉಪಯೋಗಿಸಬಾರದು ಅಂತ ಆದ ಕಾರಣ ನಾನು ಈ ಮಾದಕ ದ್ರವ್ಯವಾದಂತಹ ಈ ಬಿಯರ್, ಬ್ರಾಂಡಿ ಇದೆಲ್ಲ ಕೇಳಿದಿರಲ್ಲ ಹೆಸರುಗಳು, ಇದನ್ನು ಉಪಯೋಗಿಸಿದ್ರಿಲ್ಲ. ಮೋಹನ್ ಲಾಲ್ ಹೇಳಿದಾರಲ್ಲ, ನಾರ್ಕೋಟಿಕ್ಸ್ ಈಸ್ ಎ ಡರ್ಟಿ ಬಿಸ್ನೆಸ್. ನಾರ್ಕೋಟಿಕ್ಸ್ ಈಸ್ ಎ ಡರ್ಟಿ ಬಿಸ್ನೆಸ್. ಹಾಗೆಯೇ ನಮಗೆ ಯಾವಾಗಲೂ ನೀವು ನಿಮ್ಮ ಅಮ್ಮನನ್ನು ಪ್ರೀತಿಯಿಂದ, ನಮ್ಮ ಅಮ್ಮನನ್ನು ನಾವು ತಪ್ಪಿಕೊಳ್ಬೇಕು. ಮನೆಯಲ್ಲಿ ನಮ್ಮ ಪ್ರೀತಿಯಿಂದ ನಮ್ಮ ಅಮ್ಮನನ್ನು ಅಮ್ಮನ ಹತ್ರ ಹೇಳ್ಬೇಕು ನಾವು, ಅಮ್ಮ ನನ್ನ ಕೈಯಲ್ಲಿ ಒಮ್ಮೆ ತಲೆಯಲ್ಲಿ ಒಮ್ಮೆ ಕೈ ಇಟ್ಟು ಗಾಡ್ ಬ್ಲೆಸ್ ಯು ಅಂತ ಹೇಳು, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳು ಅಂತ ನಾವು ಹೇಳ್ಬೇಕು. ತಾಯಿ ಹತ್ರ ಏನ್ ಹೇಳ್ಬೇಕು? ನಿನಗೆ ಒಳ್ಳೇದಾಗಲಿ ಅಂತ ಹೇಳಿ ಅಮ್ಮ ಹತ್ರ ಹೇಳ್ಬೇಕು. ಅಮ್ಮನಿಗೆ ನಾಚಿಕೆ ಆಗಿದ್ದು, ಯಾವಾಗ ಅಮ್ಮ ಮಾಡ್ತಾರ ಹಾಗೆ?
ಇಲ್ಲ ಅಮ್ಮನಿಗೆ ನಾಚಿಕೆ ಅದಕ್ಕೆ ಇಂಥದಾಗಿ ಇದಕ್ಕೆ ಹೊಸ ಒಂದು ಕೊಂಡ ಲೆಕ್ಕ ಮಾಡ್ಕೊಂಡು ನೀನೇ ತಂದು ಹೊಸ ಹುಡುಗಿಯಾಗೆ ಮಾಡುದು ಹೀಗೆ ಅದೇ ತಾನೆ. ಆಗ ತಾಯಿ ಹತ್ರ ಹೇಳ್ಬೇಕು, ಅಪ್ಪನ ಹತ್ರ ಹೇಳ್ಬೇಕು, ಅಪ್ಪ ನಿನ್ನ ಪರೀಕ್ಷೆಗೆ ಹೋಗುವಾಗ ನನ್ನ ಮನೆಯಲ್ಲಿ ನನ್ನ ಮಗಳು ಪರೀಕ್ಷೆ ಹೋಗುವ ಏನ್ ಮಾಡ್ತಾರೆ ಗೊತ್ತುಂಟ? ಪರೀಕ್ಷೆ ಅಲ್ಲಿ ಒಂದು ಅಜ್ಜನ ಫೋಟೋ ಉಂಟು, ಅಜ್ಜನ ಫೋಟೋ ಉಂಟು. ಆ ಫೋಟೋದ ದೇವರ ಹತ್ತಿರ ಒಂದು ಬೆಳಕು ಒಪ್ಪಿಸಿರ್ತದೆ. ಅಲ್ಲಿ ಒಂದು ನಮಸ್ಕಾರ ಮಾಡಿ ಅಜ್ಜನ ಫೋಟೋಕ್ಕೆ ಕೈ ಮುಗಿದು ಅಲ್ಲಿ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಮಗಳು ಹೋಗ್ತಾ ಇದ್ಲು ಪರೀಕ್ಷೆಗೆ. ಅವಳು ಪರೀಕ್ಷೆಗೆ ಹೋಗ್ತಾ ಇದ್ಲು. ಹಾಗೆ ಅದ್ಯಾಕೆ ನಮ್ಮ ಹಿರಿಯರ ಆಶೀರ್ವಾದ ಯಾವಾಗಲೂ ಕೂಡ ನಮಗೆ ಬೇಕಾಗ್ತದೆ. ಅದೇ ರೀತಿಯಲ್ಲಿ ನಿಮ್ಮ ತಾಯಿ ಹತ್ರ ನೀವು ಪರೀಕ್ಷೆಗೆ ಹೋಗುವಾಗ ಇಲ್ಲಿವರೆಗೆ ನೀವು ಮಾಡಿದ್ರೆ ಪರವಾಗಿಲ್ಲ, ಇನ್ನು ನೀವು ಪರೀಕ್ಷೆಗೆ ಹೋಗುವಾಗ ಏನು ಮಾಡಬೇಕು? ಹೊರಡುವಾಗ ಬೆಳಗ್ಗೆ ತಾಯಿ ಫಸ್ಟಿನ ದಿನ ಒಂದು ಕೈಯಲ್ಲೆಲ್ಲ ಮುಟ್ಟಿದ್ರೆ ಸಾಕು, ಅವರಿಗೆ ನಾಚಿಕೆ ಆಗ್ತದೆ. ಅವರಿಗೆ ಈ ಹೊಸತ್ತಾದ ಶುರು ಮಾಡ್ಕೊಂಡು ಅಂತ ಹೇಳಿ ನಾಚಿಕೆ. ಅದೇ ಫಸ್ಟ್ ದಿನ ಅಪ್ಪ ಅಮ್ಮ ಕಾಲು ತಗೊಂಡು ನಾನು ಕಾಲು ಹಿಡ್ಕೊಳ್ತೇನೆ ಅಂತ ಹೇಳಿ ಅವರ ಕಾಲು ಹಿಡ್ಕೊಂಡು ನಾವು ಬರಬೇಕು. ನಾವು ಆಮೇಲೆ ಕಾಲೇಜಿಗೆ ಹೋಗ್ತೇವೆ. ನಾವು ಕಾಲೇಜಿಗೆ ಹೋಗುವಾಗ ಕೂಡ ಹಾಗೆ ಹಿಡಿಬೇಕು. ಆಗ ನಮ್ಮ ತಾಯಿಯ ಪ್ರೀತಿ, ನಾವು ಜಾಸ್ತಿ ಪ್ರೀತಿಸಿದ ಯಾರನ್ನು? ನಮ್ಮ ತಾಯಿಯನ್ನು. ಆಗ ನಮ್ಮ ತಾಯಿಯ ಮಾತ ಜಾಸ್ತಿ ಅಲ್ಲ ನಮ್ಮ ಊರಿನವರ ಮಾತ ಜಾಸ್ತಿ? ಒಳ್ಳೆದು ಹೇಳಿಕೊಟ್ರೆ ನಮ್ಮ ತಾಯಿ ಅಥವಾ ಸತ್ಯವಂತ ಮಾತುಗಳನ್ನು ಹೇಳಿಕೊಟ್ರೆ ನಮ್ಮ ತಾಯಿ ಅಥವಾ ತಂದೆ ಮಾತು ನಮಗೆ ಧ್ಯೇಯವಾಕ್ಯವಾಗ್ತದೆ, ಧ್ಯೇಯವಾಕ್ಯ ಆಗ್ತದೆ. ನಾವು ಮದ್ಯ ಮಾದಕ ವಸ್ತು ಅಂತ ನಾನು ಹೇಳಿದಲ್ಲ, ಈ ಮಾದಕ ವಸ್ತುಗಳು ಫಸ್ಟಿಗೆ ಏನಾಗ್ತದೆ ಗೊತ್ತುಂಟಾ? ಏನು? ಈ LSD MDM ಕೇಳಿದಿರ? MDM ಅದೆಲ್ಲ ನಮಗೆ ಬಾಧಿಸುವುದು ನಮ್ಮ ಬ್ರೈನ್ಗೆ. ಎಲ್ಲಿಗೆ? ಬ್ರೈನ್ಗೆ. ನಮ್ಮ ಒಳ್ಳೆ ಟೆನ್ಷನ್ ಇದ್ರೆ ಕೇಳ್ತಾರೆ, ನೀನು ಟೆನ್ಷನ್ ಅಂತ ನಿಮಗೆ? ಹೌದು ಟೆನ್ಷನ್. ಈಗ 8ನೇ ಕ್ಲಾಸಿನ ಮಕ್ಕಳು ಕೂಡ ಟೆನ್ಷನ್ ಅಂತ ಹೇಳ್ತಾರೆ. ನಾವೆಲ್ಲ 10ನೇ ಕ್ಲಾಸಲ್ಲಿ ಹೋಗುವಾಗ ನಮಗೆ ಪೆನ್ಷನ್ ಅಂತಲೇ ಗೊತ್ತಿರಲಿಲ್ಲ. ಟೆನ್ಷನ್ ಇಲ್ಲ, ಪೆನ್ಷನ್ನೇ ಗೊತ್ತಿರಲಿಲ್ಲ. ಈಗ 8ನೇ ಕ್ಲಾಸಿನ ಮಕ್ಕಳಿಗೆ ಟೆನ್ಷನ್ ಅಂತ ಹೇಳಿದಾಗ ಟೆನ್ಷನ್ ಹೋಗ್ಲಿಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಈ ಟೆನ್ಷನ್ ನಮಗೆ ನಮ್ಮ ಬ್ರೈನ್ ನಲ್ಲಿ ಒಂದು ಹೈಪೋಥಾಲಮಸ್ ಅಂತ ಒಂದು ಪಾರ್ಟ್ ಇದೆ. ಎಲ್ಲಿ? ಹೈಪೋಥಾಲಮಸ್. ಹೈಪೋಥಾಲಮಸ್ ನಮ್ಮ ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡ್ತದೆ. ನಮ್ಮ ಸ್ಟ್ರೆಸ್ ಅಥವಾ ನಮ್ಮ ಟೆನ್ಷನ್ ಅನ್ನು ಕಂಟ್ರೋಲ್ ಮಾಡ್ತದೆ. ಈ ನೀವು ಏನಾದ್ರೂ ತಗೊಂಡ್ರೆ ಅಥವಾ ಇದನ್ನೆಲ್ಲ ತಗೊಂಡ್ರೆ ನಮ್ಮ ಹೈಪೋಥಾಲಮಸ್ ಭಾಗ ಡ್ಯಾಮೇಜ್ ಆಗ್ತದೆ. ನಮ್ಮ 22-23 ವರ್ಷದವರೆಗೆ ನಮ್ಮ ಪ್ರಾಯ 22-23 ವರ್ಷ ಆಗುವವರೆಗೆ ನಮ್ಮ ಈ ಬ್ರೈನ್ ಈ ಭಾಗ ಬೆಳವಣಿಗೆ ಹೊಂದುತ್ತಾ ಇರ್ತದೆ. ನಮ್ಮ ಮಾದಕ ವಸ್ತುಗಳನ್ನು ನಾವು ಸೇರಿಸಿದ್ರೆ ಏನಾಗ್ತದೆ ಗೊತ್ತಾ? ಕೊನೆಗೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಆಮೇಲೆ ಬ್ರೈನ್ ನಲ್ಲಿ ಸ್ಟ್ರೋಕ್ ಬರ್ತದೆ. ಅದೇ MDMA ಅಂತಹ ಯಾವುದೇ ಮಾದಕ ವಸ್ತುಗಳು, ಈಗಿನ MDMA ಇಂಥದನ್ನೆಲ್ಲ ನಾವು ಉಪಯೋಗಿಸಿದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಅವನ ಆಯುಷ್ಯ ಕೇವಲ 7 ವರ್ಷ. ಆದ ಕಾರಣ ಏನ್ ಹೇಳ್ತಾರೆ ಗೊತ್ತುಂಟಾ? MDMA ಸೇವಿಸಿದ್ರೆ ಭಾರಿ ಒಳ್ಳೇದು, ಅವನ ತಲೆ ಕೂದಲು ಬಿಳಿ ಆಗುದಿಲ್ಲ ಅಂತ ಹೇಳಿ. ನನ್ನ ತಲೆ ಕೂದಲು ಬಿಳಿಯಾಗಿದೆ, ಇದು ಕಲರ್ ಕೊಟ್ಟದ್ದು, ಸ್ವಲ್ಪ ಕಲರ್ ಕೊಟ್ಟದ್ದು ತಲೆ ಕೂದಲು. ಹಾಗೆ ಅದಲ್ಲ, ಕಲರ್ ಕೊಡುವುದು ಅಂತ ಅಲ್ಲ. MDMA ಸೇವಿಸಿದ್ರೆ ಅವನ ತಲೆ ಕೂದಲು ಬಿಳಿ ಆಗುದಿಲ್ಲ ಅಂತ ಹೇಳ್ತಾರೆ. ಯಾಕೆ? ನೋಡಿ, ಆ ಮಗುವಿಗೆ ಸರಿ ಗೊತ್ತು, ಅವರು ಬೇಗ ಸಾಯ್ತಾರೆ. ತಲೆ ಕೂದಲು ಬಿಳಿಯಾಗುವವರಿಗೆ ಅವರು ಬದುಕುವುದಿಲ್ಲ, ಅವರು ಬೇಗ ಸಾಯ್ತಾರೆ. ಅಂದ್ರೆ MDMA ಅಂತ ಬಹಳ ಭೀಕರವಾದ ಈ MDMA LSD ಇಂಥದ್ದು ನಾವು ಸೇವಿಸಿದ್ರೆ ನಮಗೆ ಗೊತ್ತಾಗುವುದು ನಾವು ಆ ಬಾಲ್ಯದಲ್ಲಿ ಬಿದ್ದ ಮೇಲೆ ಮಾತ್ರ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಕಾಲೇಜಿಗೆ, ನಮ್ಮ ತಂದೆ ತಾಯಿ ನಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ, ಬೆಂಗಳೂರಿಗೆ. ಅಲ್ಲದಿದ್ರೆ ಈಗ ಇಲ್ಲೇ ಕುಂಬಳಾಜೆ ಪರಿಸರ ಬದಿಯಲ್ಲಿ ಎಲ್ಲ ಪ್ರಾರಂಭವಾಗಿದೆ. ಈಗ ಕೆಲವು ಕಾಸರಗೋಡು ಕಡೆ ನಮ್ಮ ಇಲ್ಲಿ ಇಂತ ಯಾವುದೇ ಇಲ್ಲ ಶಾಲೆಯಲ್ಲಿ. ಕಾಸರಗೋಡು ಕಡೆ ಶಾಲೆ ಮಕ್ಕಳಿಗೆ ಕೊಡ್ತಾರೆ ಗೂಡಗಡಿಯಲ್ಲಿ ಎಲ್ಲ, ಅಥವಾ ಆಚೆ ಸೈಕಲ್ ಅಲ್ಲಿ ತಂದು ಮಧ್ಯಾಹ್ನ ತಂದು ಕೊಡ್ತಾರೆ. ಇದನ್ನು ಮೆಲ್ಲ ಸೇವಿಸ್ತಾ ಹೋದ್ರೆ 7-8 ವರ್ಷದಲ್ಲಿ ಯಾವ ಕಾಲಾಸ ಆಗ್ತಾನೆ, ಅವನ ಮೆದುಳು ಹಾಳಾಗಿ ಹೋಗ್ತದೆ. ಅವನ ಮೆದುಳು
ಕಾಂಜಂಗಾಡ್ ಸೈಡ್ ನಲ್ಲಿ ಒಂದು ವಿಷಯ ಇತ್ತು. ಕಾಂಜಂಗಾಡ್ ಸೈಡ್ ನಲ್ಲಿ ಒಂದು ದಿನ ಏನಾಯ್ತು ಅಂದ್ರೆ, ಒಂದು ದಿನ ಒಬ್ಬರು ಸಂಬಂಧಿಕರು ನೀನು ಅರ್ಜೆಂಟ್ ಮನೆಗೆ ಬಾಪ ಅಂತ ಹೇಳಿದ್ರು. ಅರ್ಜೆಂಟ್ ಮನೆಗೆ ಬಾಪ ಅಂತ ಹೇಳಿ ಕರೆದ್ರು. ಆಗ ಮನೆಗೆ ಹೋಗಿ ಇವರನ್ನೆಲ್ಲ ಹೊರಗಿಂದ ನೋಡುವಾಗ ಅವರು ಈ ತಾಯಿ ಒಳಗಿದ್ದಾರೆ, ಅಪ್ಪ ಇಲ್ಲ ಮನೆಯಲ್ಲಿ. ಅಪ್ಪ ಇಲ್ಲಿ ಗಮನಿಸಿ, ಕಾಂಜಂಗಾಡ್ ಸೈಡ್ ನಲ್ಲಿ ನಡೆದಂತಹ ಸತ್ಯ ಘಟನೆ ಇದು. ದೂರದೊಂದು ಸಂಬಂಧಿಕರನ್ನು ಕರೆದು ನೀವು ಕಪಟ್ಟದ ಬರೆದ ಬಿಟ್ಲಕ್ಕೆ ಅಂತ ಹೇಳಿದ, ನೀ ಬೇಗ ಬಿಟ್ಲಕ್ಕೆ ಬಾ ಅಂತ ಹೇಳಿದ. ಬಂದು ನೋಡುವಾಗ ಮನೆ ದೊಡ್ಡ ಮನೆ, ಮೇಲಂತಸ್ತಿನಲ್ಲಿ ಮಗ ಇದ್ದಾನೆ, ಕತ್ತಿ ಹಿಡಿದಿದ್ದಾನೆ, ದೊಡ್ಡ ತಲೆ ಕೂದಲೆಲ್ಲ ಬೆಳೆಸಿ ಭೀಕರ ಜೀವಿ ಅಂತ ಹೇಳಿದ್ರು. ಭೀಕರ ಜೀವಿಯಾಗಿದ್ದಾನೆ, ಕತ್ತಿ ಹಿಡಿದಿದ್ದಾನೆ, ಅಟ್ಟಹಾಸ ಮಾಡ್ತಾ ಇದ್ದಾನೆ. ತಾಯಿ ಕೆಳಗೆ ಹೆದರ್ತಾ ಇದ್ದಾಳೆ, ತಾಯಿ ಹೆದರಿ ನಿಂತುಕೊಂಡಿದ್ದಾಳೆ. ಆಗ ಇಂಥ ಬಡದಲ್ಲಿ ಇವರಿಗೂ ಕೂಡ ಹೆದರಿಕೆ ಆಯ್ತು. ಕತ್ತಿ ಹಿಡಿಯುವಾಗ ಯಾರಿಗೆ ಹೆದರಿಕೆ ಆಗುದಿಲ್ಲ, ಅವರಿಗೆ ಪೊಲೀಸರನ್ನು ನೋಡುದು. ಪೊಲೀಸರನ್ನು ತೆಗೆಯುವಾಗ ಅವನ ಬೋಧ ಇಲ್ಲ, ಹೇಗೆ ಆಕ್ರಮಿಸುವುದೇ, ಪೊಲೀಸರನ್ನು ಮಾತ್ರ ಹೇಗೆಲ್ಲ ಮಾಡಿ ಪೊಲೀಸರನ್ನು ಆಕ್ರಮಿಸಿ ಆಸ್ಪತ್ರೆಗೆ ಸೇರಿಸಿದ್ರು. ಮತ್ತೆ ಅವರು ಹೇಳ್ತಾರೆ, ಅವರ ಆ ಮಗು, ಆ ಹುಡುಗನ ಕಥೆಯನ್ನು ಕೇಳಿದಂತೆ, ಆ ಹುಡುಗನ ಇವ ಹೇಗೆ ಹೀಗಾದ ಅಂತ ಹೇಳಿ. ಆಗ ಅವರ ತಾಯಿ ಹೇಳಿದ ಕಥೆ ಅಂತ ಹೇಳಿದ್ರೆ, ಈ ಹುಡುಗ ನಿಮ್ಮ ಹಾಗೆ ಒಳ್ಳೆ ಹುಷಾರಿದ್ದ, ಒಳ್ಳೆ ಕ್ಲಾಸಿನಲ್ಲಿ ಎಲ್ಲದಕ್ಕೂ A+ ತೆಗೆದಂತ ಹುಡುಗ. ಕ್ಲಾಸಿನಲ್ಲಿ ತಂದೆ ತಾಯಿ ಇವನನ್ನು ಬೆಂಗಳೂರಿಗೆ ಹೋಗಿ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ರು, 5 ಲಕ್ಷ ಫೀಸ್ ಕೊಟ್ಟು. ತಂದೆ ತಾಯಿ ಇಲ್ಲಿ ಗಮನಿಸಿ, ತಂದೆ ತಾಯಿ ಅವನನ್ನು ಒಳ್ಳೆ ಹುಷಾರಿ ಆಗ್ಬೇಕು ಅಂತ ಹೇಳಿದ್ರು, ದೊಡ್ಡದಾಗ ಒಳ್ಳೆ ಹುಷಾರಿಯಾಗಿ ಬೆಂಗಳೂರಿನಲ್ಲಿ ಕಾಲೇಜಿಗೆ ಸೇರಿಸಿದ್ರು. ಕಾಲೇಜಿಗೆ ಸೇರಿಸಿದಲ್ಲಿ ಮೊದಲು ಸರಿಯಾಗಿ ಮನೆಗೆ ಬರ್ತಾ ಇದ್ದ. ಫಸ್ಟ್ ಟರ್ಮಿನಲ್ಲಿ ಅವನಿಗೆ ಒಳ್ಳೆ ಮಾರ್ಕ್ ಸಿಕ್ಕಿತ್ತು. ಫಸ್ಟ್ ಟರ್ಮಿನಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿತ್ತು. 2ನೇ ಟರ್ಮಿಗೆ ಫೋನ್ ಎಲ್ಲ ತೆಗೆದು ಸಾಕಾಯ್ತು. ತಾಯಿಗೆ ತಂದೆ ಹೇಳಿದ, ಅಮ್ಮ ಪೈಸಾ ಕೊಡು ಅಂತ ಹೇಳಿ. ಹಾಗೆ ತಾಯಿಯಿಂದ 1000, 2000, 3000 ಆಗಾಗ ಕೇಳಲಿಕ್ಕೆ ಪ್ರಾರಂಭ. ಇಂಥ ಕಥೆ ಅಂತ ಗೊತ್ತಿಲ್ಲ. ಅಪ್ಪ ದುಬೈಯಲ್ಲಿರುವುದು. ಕೊನೆಗೆ ಒಂದು ದಿನ ಕಾಲೇಜಿನಿಂದ ಫೋನ್ ಬರ್ತದೆ, ಪ್ರಿನ್ಸಿಪಾಲ್ರದು, ನಿಮ್ಮ ಮಗನನ್ನು ಕರೆದುಕೊಂಡು ಹೋಗಿ ಗಾಡಿ ತಗೊಂಡು ಬನ್ನಿ. ಹೀಗೆ ಬಸ್ಸಿನಲ್ಲಿ ಬರುವ ಹಾಗೆ ಇಲ್ಲವ ಅವನ ಅವಸ್ಥೆ, ನೀವು ಗಾಡಿ ತಗೊಂಡು, ಕಾರ್ ತಗೊಂಡು ಬನ್ನಿ, ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ. ನೋಡುವಾಗ ಅಪ್ಪ ಅಮ್ಮ ಇಬ್ಬರು ಹೋಗ್ತಾರೆ. ಅಪ್ಪನನ್ನು ಕರೆದು ಅಪ್ಪ ಮತ್ತೆ ಸಂಬಂಧಿಕರೆಲ್ಲ ಬೆಂಗಳೂರಿಗೆ ಕಾರ್ ತಗೊಂಡು ಹೋಗ್ತಾರೆ. ನೋಡುವಾಗ ಅಲ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಅವನ ಹಾಸ್ಟೆಲ್ ನಲ್ಲಿ, ಅವನ ಕಾಲೇಜಿನ ಹತ್ತಿರ ಇರುವವರಲ್ಲಿ ಫಸ್ಟ್ ಬಸ್ಸಿಗೆ ತಮಾಷೆಗೆ ಅವ ವೈಟ್ ಪೌಡರ್, ಆಮೇಲೆ ನಾಲಿಗೆಗೆ ಅಂಟಿಸುವಂತ ಸ್ಟ್ಯಾಂಪ್ ಎಲ್ಲ ಸಿಗ್ತದೆ. ನಾಲಿಗೆ ಅಂಟಿಸುವಂತ ಸ್ಟ್ಯಾಂಪ್ ಎಲ್ಲ ಇದ್ದ. ಫಸ್ಟ್ಗೆ ಎಪ್ಪಳಾಯ್ತು ಇಕ್ಕಲ್ಲಿ ಇದೆಲ್ಲ ವಿಷಯ ಅಲ್ಲ ಅಂತ ಹೇಳಿ ಉಪಯೋಗಿಸಲಿಕ್ಕೆ ಶುರು ಮಾಡಿದ. ಮತ್ತೆ ಅವನಿಗೆ ವಾರಕ್ಕೊಮ್ಮೆ ಬೇಕಾಯಿತು, ಮತ್ತೆ ದಿನ ಬೇಕಾಯಿತು, ಮತ್ತೆ ಅದು ಸಿಕ್ಕದೆ ಬದುಕಲಿಕ್ಕಿಲ್ಲ ಆಯ್ತಾಯ್ತು. ಮತ್ತೆ ಅವನ ಬ್ರೈನ್ ಡ್ಯಾಮೇಜ್ ಆಯಿತು. ಬ್ರೈನ್ ಡ್ಯಾಮೇಜ್ ಆದ್ರೆ ಏನಾಗ್ತದೆ? ನಮ್ಮ ಸಂಬಂಧಿಕರ ತಂದೆ ತಾಯಿ ಯಾರು ಅಂತ ಗೊತ್ತಾಗುದಿಲ್ಲ. ಮತ್ತೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಅಕ್ಕ ತಂಗಿ ಯಾರು ಅಂತ ಗೊತ್ತಾಗುದಿಲ್ಲ, ಅಕ್ಕ ತಂಗಿ ಅಣ್ಣ ಯಾರು ಅಂತ ಗೊತ್ತಾಗಿಲ್ಲ. ಹಾಗೇನಾದ್ರು ಯಾರು ಅಂತ ಗೊತ್ತಾಗದೆ ಏನ್ ಮಾಡ್ತಾರೆ, ನಮ್ಮ ಶತ್ರುಗಳು ಯಾರು, ಮಿತ್ರರು ಯಾರು ಅಂತ ಗೊತ್ತಾಗಿದ್ರೆ ಸಿಕ್ಕಿದವರಿಗೆಲ್ಲ ಹಂಗೇನೆ ಅಭಿಯಾದಕ್ಕೆ ಬಂದಾವು ಹಿಂಚಾಬಿಡು. ಹಾಗೆ ಯಾರು ಅಂತ ತಿಳಿಯದೇ ಇರುವ ಅವನ ಬ್ರೈನ್ ಎಲ್ಲ, ಈ ಫ್ರಂಟ್ ಭಾಗ ಎಲ್ಲ ಬ್ರೈನ್ ಒಳಗಡೆ ಸಣ್ಣ ಹುಡುಗ, ಒಳ್ಳೆ ಹುಷಾರಿದ್ದ, ಒಳ್ಳೆ ಚಂದದ ಹುಡುಗ, ಒಳ್ಳೆ A+ ತೆಗಿತಾದ ಹುಡುಗ, ಅವನ ಬ್ರೈನ್ ಡ್ಯಾಮೇಜ್ ಆಗಿ, ಯಾವುದರಿಂದಾಗಿ ಡ್ಯಾಮೇಜ್ ಆದ್ದು? ಮಾದಕ ವಸ್ತುಗಳು ತೆಗೆದು ಬ್ರೈನ್ ಡ್ಯಾಮೇಜ್ ಆಗಿ ಅವನನ್ನು ಅಲ್ಲಿಂದ ಬಿಡಿಸಿ ತಕೊಂಡು ಬಂದು ಇಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಅಂತ ಹೇಳುದು, ಮದ್ಯ ವಿಮುಕ್ತಿ, ಮಾದಕ ವಸ್ತು ವಿಮುಕ್ತಿ ಮಾಡುವಂತಹ ಸೆಂಟರ್ ಉಂಟು, ಕೇಂದ್ರ ಉಂಟು. ಅಲ್ಲಿ ಆಸ್ಪತ್ರೆಗೆ ಮಾಡಿದ್ರು. 1 ತಿಂಗಳಲ್ಲಿ ಅವರು ಸರಿಯಾದ ಮನೆಗೆ ಕರ್ಕೊಂಡು ಬಂದ್ರು, ಕಾಲೇಜಿಗೆ ಮಾಡಿದ್ರು. ಕಾಲೇಜಲ್ಲಿ ವಾಪಸ್ ಇವನಿಗೆ ಇದು ಶುರುವಾಯಿತು, ಅಪ್ಪನಿಗೆ ಶುರುವಾಯಿತು. ಕರ್ಕೊಂಡು ಬಂದು ಅವನ ಅವಸ್ಥೆ ಮತ್ತೆ ಜೋರಾಯಿತು. ಅವ ಯಾವಾಗಲೂ ರಾತ್ರಿ ಒಬ್ಬ ಉಳಿದು, ಸರಿ ನಿದ್ರೆ ಮಾಡ್ಲಿಕ್ಕಿಲ್ಲ, ಹೀಗೆಲ್ಲ ಪ್ರಾರಂಭ ಆಯಿತು. ಹತ್ತಿರದ ಮನೆಯನ್ನು ಕೈದಿಲಿಗೆ ಹೋಗುದು, ಹೀಗೆಲ್ಲ. ಇದೆಲ್ಲ ಯಾವುದರಿಂದ ಅದು? ನಾವೆಲ್ಲರೂ ಕೂಡ ಬೇಡದೆ ಏನಾಗಬೇಕಿನ್ನು? ಒಳ್ಳೆ ಡಾಕ್ಟ್ರು, ಒಳ್ಳೆ ಇಂಜಿನಿಯರು, ಒಳ್ಳೆ ಮಾಸ್ಟ್ರು, ಒಳ್ಳೆ ಕೃಷಿಕ ಅಲ್ಲ? ಇದೆಲ್ಲ ಆಗ್ಬೇಡ ನಮಗೆ, ಇದೆಲ್ಲವೂ ಆಗ್ಬೇಕು. ಇದೆಲ್ಲ ಆಗ್ಬೇಕಿದ್ರೆ
ನಾವು ನಮ್ಮ ಯಾರಾದ್ರೂ ಹೀಗೆ ಹೇಳಿದ್ರು ಕೂಡ ನಾವು ಯಾವುದೇ ಕೂಡ ಕಲೀಲಿಕ್ಕೆ ಹೋದಲ್ಲಿ ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಹೇಳ್ತಾನೆ ಅಥವಾ ಒಬ್ಬಳು ಹೇಳ್ತಾಳೆ ನೀನು ಇಲ್ಲಿ ಬಾ ಮಾರೈತಿ ಅಂದ್ರೆ ನೀ ಅಲ್ಲಿಗೆ ಬಾ ಮಾರ ಅಂತೇಳಿ ಅವರು ಕರ್ತಲ್ಲಿಗೆ ನಾವು ಹೋಗಬಾರ್ದು. ಅವರು ಕೊಟ್ಟದನ್ನು ನಾವು ತೆಗಿಬಾರ್ದು. ಹಾಗೆ ಹೋದ್ರೆ ನಮ್ಮನ್ನು ನಂಬಿ ನಮ್ಮ ತಂದೆ ತಾಯಿ ನಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ ಅಥವಾ +2 ಗಲ್ಲಿಗೆ ಬೇರೆ ಎಲ್ಲಿಯಾದ್ರೂ ಕಳಿಸ್ತಾರೆ, ಕಣ್ಣೂರಿಗೆ ಅಥವಾ ಬೇರೆ ಎಲ್ಲಿಯಾದ್ರೂ ಕಳಿಸ್ತಾರೆ, ಅಥವಾ ದಿನ ನಾವು ಇನ್ನು ಕಾಸರಗೋಡಿಗೆ ಕಾಲೇಜಿಗೆ ಹೋಗ್ತೇವೆ. ಇದೆಲ್ಲ ಸಿಗುವುದನ್ನು ನಾವು ಪಡ್ಕೊಳ್ಬಾರ್ದು. ನಾವು ಚೆನ್ನಾಗಿ ಇಲ್ಲದಿದ್ರೆ ಏನಾಗ್ತದೆ ಆ ಹುಡುಗನ ಕತೆ ಕೊನೆಗೆ ಏನಾಯ್ತು ಅಂತ ನಿಮ್ಗೆ ಹೇಳಿದ್ರೆ ನನಗೆ ಕಣ್ಣಿನಲ್ಲಿ ನೀರು ಬರ್ತದೆ. ಆ ಹುಡುಗ ನೀವು ತಿಳಿಸ್ಕೊಡಿ, ಚಂದದ ಎಲ್ಲ 22 ವರ್ಷದ ಒಬ್ಬ ಒಳ್ಳೆ ಹುಡುಗ, ತಂದೆ ತಾಯಿ ಅಮ್ಮ